ओम महेश्वर गुरु साक्षात् परब्रह्म तस्मै श्री गुरवे नमः। गुरुवे सर्वलोकानां विशेषे भवरोगिणां निधये सर्वविद्यानां दक्षिणमूर्तिये नमः। ಜಗದಾದಿ ಜಗದ್ಗುರು ಶ್ರೀ ಸಿದ್ಧಾರೂಢರ ಪಾದಕ್ಕೆ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಶಿವಪುತ್ರತ್ವರ ಪಾದಕ್ಕೆ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಬಸವಾನಂತಾತ್ಮರ ಪಾದಕ್ಕೆ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಅಭಿನವ ನಿಜಗುಣರೆಂದೇ ಖ್ಯಾತಿಯನ್ನು ಪಡೆದಂತ ಅಭಿನವ ನಿಜಗುಣರ ಪಾದಕ್ಕೆ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಶ್ರೀ ಶ್ರೀ ಜ್ಞಾನ ಪ್ರಕಾಶ ಮಹಾದಾಸಮ ಯದ್ಲಾಪುರ್ ತಾಲೂಕು ರಾಯಚೂರು ಬ್ರಹ್ಮಲೀನ ಸದ್ಗುರು ಸಂಗಮತಾತ್ಮವರ ಪಾದಕ್ಕೆ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಮಹಾಂತ ಶಿವಯೋಗಿಗಳ ಗುರುವಂದನ ಅಧ್ಯಾತ್ಮ ಚಿಂತನ ಮಹಾಂತ ಶಿವಯೋಗಿಗಳ ಪಾದಕ್ಕೆ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಇದು 3 ದಿನದ ಕಾರ್ಯಕ್ರಮ. ನಮ್ಮ ರಾಮಪ್ಪನವರು ಪ್ರತಿ ವರ್ಷದಂತೆ ಈ ವರ್ಷವೂ ಸಹ, ಯಾಕಂದ್ರೆ 1 ವರ್ಷ ಅಲ್ಲ, ಬಹಳ ದಿನದಿಂದ ನಡೆಸಿದ ಬಂದಾರ ಅವರು. ಈ ವರ್ಷವೂ ಸಹ ದಿನಾಂಕ 10/3/2028 ಮಂಗಳವಾರ ನಿನ್ನೆ ಶುರುವಾಗಿದೆ. ನಿನ್ನೆ ವಿಷಯ ರಕ್ಷಿಸೈ ಕಾರುಣ್ಯ ಸಿಂಧುವೆ ರಕ್ಷಿಸೈ ಕುಲ ಬಂಧುವೆ ರಕ್ಷಿಸಿ ಅನ್ನನ್ನು ಕೈಯೇ ಬಿಡದೆ ಪಕ್ಷಪಾತ ಮಾಡದಂತ ಶ್ರೀ ಭಕ್ತ ಇಲ್ಲಿ ಏನ್ ಮಾಡ್ಯಾರಂತಂದ್ರೆ, ಪರಮಾತ್ಮನ ಬೇಡ್ಕೊಂಡ ರಕ್ಷಿಸಪ್ಪ, ನೀನು ರಕ್ಷಿಸಲಿಲ್ಲ ಅಂದ್ರೆ ಇನ್ಯಾರು ರಕ್ಷಣೆ ಮಾಡ್ಬೇಕು. ಇಲ್ಲಿ ರಕ್ಷಿಸೈ ಕಾರುಣ್ಯ ಸಿಂಧುವೆ ಅಂದ್ರೆ ಪರಮಾತ್ಮ ನನ್ನನ್ನು ರಕ್ಷಣೆ ಮಾಡು. ರಕ್ಷಿಸೈ ಕುಲ ಬಂಧುವೆ ಅಂತಂದ್ರೆ ನಾನು ನಿನ್ನ ವಂಶದವರೇ, ನಾನು ಬ್ಯಾರಿಲ್ಲ, ಪರಮಾತ್ಮ ವಂಶದವರೇ ನಾವೆಲ್ಲರೂ. ಈ ಮಾನವ ಜನ್ಮ ಧಾರಣೆ ಮಾಡ್ಕೊಂಡು ಬಂದ್ರೆ ಪರಮಾತ್ಮ ಸ್ವರೂಪನೇ ನಾವು. ಅದಕ್ಕೆ ಅನಿಮಿತ್ಯವರಿಗಳೆನಿಸುವ ಕಾಮಾದಿಗಳಿಗೆ ತರುವ ಅನೇಕವರಿದ್ದಿ ಭವಭವಗಳಲ್ಲಿ ನಿನಗೊಂದು ಧ್ಯೇಯವಿದನ್ನು ತೊಟ್ಟು ತಪವಂತು ಘನಶಂಭಲಿಂಗವಾಗಿರಲಿಲ್ಲ ಮನುಷ್ಯ. ನಮಗ ಪರಮಾತ್ಮ 83,99,999 ಹೀನವಾದ ಜನ್ಮಗಳು ನೋಡ್ರಿ. ಈಗ ನಾಯಿ, ನರಿ, ಕತ್ತೆ, ಹಂದಿ, ನಾಯಾಗಿ ಬಂದಿದ್ ಕೇಳಲಾಗ್ತಿತ್ತ ನಮ್ಗ. ಭಗವಂತ ನಮ್ಗೆ ಏನು ಇಂದಿನ ಜನ್ಮದ ಪುಣ್ಯ ಇದು. ಆದ್ರೂ ನಮ್ಗ ಮಾನವ ಜನ್ಮ ಬಂದದ ಉಪಯೋಗ ಮಾಡ್ಕೊಂಡ್ಬೇಕು ಅನ್ನೋದು ಕೂಡ ನಮ್ಮಲ್ಲಿ ಇದಿಲ್ಲ. ಅದಕ್ಕೆ ಅದು ಸಹಜನ್ಮ ಸಾಕಾರ ಗುರುವಿಗೆ ಅಲ್ವ. ನರಜನ್ಮ ಇದು ದುರ್ಲಭ. ಅವರ ಈ ನರಜನ್ಮ ಬರ್ಬೇಕಾದ್ರೆ ಎಷ್ಟೋ ನೋಡ್ರಿ ಪುಣ್ಯ ಇದು. ಹಿಂದಿಂದು ಸಂಸಾರ ಇದ್ದದಕ್ಕೆ ಈ ಮಾನವ ಜನ್ಮ ಪ್ರಾಪ್ತಿ ಆಗ್ಯದ ನಮ್ಗ. ಈ ಮಾನವ ಜನ್ಮದಲ್ಲಿ ಸದ್ಗುರುಗಳಿಗೆ ಶರಣಾಗತನಾಗಿ, ಗುರುವೇ ಏನಿದು ನಾನು ಬಂದಿದ್ದು, ಇದನ್ನು ನಾನು ಬಂದಿನಿ, ಇದನ್ನು ನಾನು ಎಲ್ಲಿಗೆ ಹೋಗ್ತೀನಿ ಮುಂದೆ ಅಂಬುದು ಪರಿಜ್ಞಾನ ಇಲ್ಲ ಈ ಮಾನವನಿಗೆ. ಅದಕ್ಕೆ ಇವತ್ತು ಹಂಗಂದ್ರೆ ತಾರೀಕು ಇವತ್ತು ವಿಷಯ ಪ್ರವಚನ ಯಾವ ಅಂತಂದ್ರೆ, ಚಿಂತಿಸದಿರು ಸುಖ ದುಃಖದೆಡೆಯೋಳು ನೀನಿಂತು ತಿಳಿದ ಬಳಿಕೆ ಎಲ್ಲ ಜೀವನೇ. ಯಾಕೆ ಚಿಂತೆ ಮಾಡುತ್ತಪ್ಪ? ಯಾಕೆ ಚಿಂತಿಸದಿರು ಸುಖ ದುಃಖ. ಹಿಂದಿನವ್ರಿಗೆ ಬಂದಿದ್ದಂತ ಕಾಟ ನಮ್ಗೆ ಬಂದಿಲ್ಲ ಅನ್ಕಾದ್ರು. ರಾಮ, ನಹುಸ, ಇವರೆಲ್ಲಾರು ಭೀಮ, ಇವರೆಂತವ್ರು ಆಳಂಗಿ ಹೋಗಿದ್ದಾಗ ನಿನಗೆ ಏನ್ ಸುಖ ದುಃಖ ಬಂದದ? ಇದಮ್ಮ ಇಂಥ ದುಃಖವನ್ನು ಸಹಿಸ್ಕೊಂಡು ನೀನು ಆರಾಮ್ ಇರೋವಂತೆಲ್ಲ ಹೋಗ್ತಾ ಅಂತಾರ. ಸುಖ ದುಃಖದ ಹೇಳಿಗಳು ಚಿಂತಿಸದಿರು. ಈಗ ಮಾನವ ಜನ್ಮ ಬಂದ ಸುಖ ಇರ್ತದೆ, ದುಃಖ ಇರ್ತದ. ಎರಡು ನಮಗೆ ಸ್ಮರಣೆ ಮಾಡ್ಕೊಂಡು ಅದನ್ನ ತಾಳ್ಮೆ ಮಾಡ್ಕೊಂಡು ನಾವು ಹೋಗ್ಬೇಕಾಗಿರ್ತೀವಿ. ಸುಖ ದುಃಖದ ಎಡೆಗಳು ಚಿಂತಿಸದಿರು ನೀನಿಂದ ತಿಳಿದ ಬಳಿಕೆ ಜೀವನೇ. ಅಂದ್ರೆ ಜೀವನ ಇಲ್ಲಿ ಸಂಬೋಧನೆ ಮಾಡಬೇಕಾದ್ರೆ ನೋಡ್ರಿ, ಜೀವ ಏನಾಗ್ಯಾರ ಅಂತಂದ್ರೆ ಇವನು ನಾನು ಹುಟ್ಟವನು ಸಾಯವನು, ಓಡ್ ದುಃಖ ನನಗೆ ಬಂದದ ಇದು ಅಂತ ಇವನು ಮೈ ಮೇಲೆ ಹಾಕ್ಕೊಳ್ಳೋಣ, ಆರೋಪ ಮಾಡ್ಕೊಳ್ಳೋಣ. ಅದಕ್ಕೆ ಅವರದು ಸಿನ್ನದಾನ ಅನ್ನೋರು ಶಿವನಿಗಿಂತ ಮೊದಲು ಹುಟ್ಟಿದ ನಾವು. ಆ ಶಿವನ ಸ್ವರೂಪನೇ ನಾವೀವಿ. ಆದ್ರೂ ಈ ದೇಹಾದಿ ಪಂಚಭೂತಗಳಿಂದ ಇದು ಉತ್ಪತ್ತ ಶರೀರ. ಈ ಶರೀರದಲ್ಲಿ
ಏನು ದುಃಖ ಪಕ್ಕ ಓಟ್ ಬಂದ್ರು ಕೂಡ ನಾನೇ ಮೈ ಮೇಲೆ ಹಾಕಿದ್ರು. ಅದಕ್ಕೆ ಅವರು ಅನಿತ್ಯವರಿಗಳೆನಿಸುವ ಕಾಮಾದಿಗಳಿಗೆ ತನು ಅನೇಕ ವಿರಿತಿ ಭವಭವಗಳಲ್ಲಿ ನಿನಗೊಂದು ದೇಹವಿದನ್ನು ತೊಟ್ಟು ತಪವಂತು ಘನಶಂಪಲಿಂಗವಾಗಿರುವುದೇ ಮನುಷ್ಯ. ನೋಡ್ರಿ, ಮಾನವ ಜನ್ಮ ಬರ್ತದ, ಪುಣ್ಯ ಮಾಡಿ ಸ್ವರ್ಗಕ್ಕೆ ಹೋಗಕ್ಕೆ ಬರ್ತದ, ಪಾಪ ಮಾಡಿ ನರಕಕ್ಕೆ ಹೋಗಕ್ಕೆ ಬರ್ತದ. ನಿನ್ನ ನೀರು ತಿಳಿದು ಇದೇ ಜನ್ಮ ಕಡೆ ಈಗ ಸದ್ಗುರುಗಳಿಗೆ ಶರಣಾಗತನಾಗಿ, ಗುರುವೇ ಇದು ಮತ್ತೆ ನನಗೆ ಈ ಮಾನವ ಜನ್ಮನ ಪ್ರಾಪ್ತಿ ಕಾಣತಾನ, ಇದು ಬಂದು ದುಃಖನೇ ಆಗೋದು. ಅದಕ್ಕೆ ನಾವು ನೀವು ಇದೇನು ಮಾನವ ಜನ್ಮ ಬಂದದ, ಮತ್ತೆ ಈ ಭೌಕ ಬಲ ಅದಕ್ಕೆ ನನ್ನೊಳಗೆ ನಾನು ತಿಳ್ಕೊಂಡೆ, ನನಗೆ ಬೇಕಾದ ಕಣ್ಣನ್ನು ಮಾಡಿಕೊಂಡೆ, ಆಜ್ಞೆ ಪ್ರಕಾರ ನಡ್ಕೊಂಡೆ, ಈ ಭವಕ್ಕೆ ಬರದಂಗೆ ಮಾಡಿಕೊಂಡೆ. ಈ ಭವಕ ಬರಲಾರ್ದಂಗೆ ಯಾಕಂದ್ರೆ ಬಂದ್ಬಿಟ್ಟಿವಿ, ಏನಿಲ್ಲ ಬಂದ್ರು ಕೂಡ ಏನು ತಪ್ಪಾಯ್ತು. ಶ್ರೋತ್ರಿಯ ಬ್ರಹ್ಮನಿಷ್ಠನಾದಂತ ಒಂದು ಸದ್ಗುರುವಿಗೆ ಶರಣಾಗತನಾಗಿ ಅವರಲ್ಲಿ ಗುರುವೇ ಇದೇನು ನಾನು ಬಂದಿದ್ದು ಅಂತ ವಿಚಾರ ಮಾಡ. ಅದಕ್ಕೆ ಶ್ರೀರಾಮ ವಿಚಾರ ಮಾಡಿದ ನೋಡು. ನನ್ನ ಶ್ರೀರಾಮ ವಶಿಷ್ಠ ಗುರುಗಳಿಗೆ ಶರಣಾಗತನಾಗಿ ನನ್ನ ನಿಜ ಸ್ಥಿತಿ ನಾನೇನೆಂದು, ಗುರುವೇ ಎಲ್ಲಾರು ಹೇಳಕತ್ತೆ, ನನ್ನ ಸಂಶಯ ಬರಕತ್ತಿದ, ನಾನು ನಿಜವಾದ ಸ್ವರೂಪ ನಂದೇನಿದು, ನಾನಂತೂ ಬಂದಿನಿ. ಈಗ ನನ್ನ ನಿಜವಾದ ಒಂದು ನನ್ನ ಸ್ವರೂಪ ಏನು ಅವ ಕೇಳಿದ್ರು. ನನ್ನ ನಿಜ ಸ್ಥಿತಿ ನಾನೇನೆಂದು, ಮುನ್ನಿನ ಪರಿಭಾವ ಎಂತ ಏಕೆಂದು, ಇನ್ನಿದು ಪರಿಭವದ ಉಪಾಯವೇದೆ ಏನಂದು. ಬಂದಿನಿ, ಇದರಿಂದ ಬಿಡುಗಡೆ ಆಗೋದಕ್ಕೆ ಏನಾದ್ರು ಮಾರ್ಗ ಇದೆ ಅಂತಂದ್ರೆ ಅವಾಗಂದ್ರು, ಆಯ್ತಮ್ಮ ನೀನು ಸಣ್ಣ ಪ್ರಶ್ನೆ ಕೇಳಿಲ್ಲ, ನನ್ನ ನಿಜ ಸ್ಥಿತಿ ನಾನೇನಂತ ಕೇಳಿದ್ದಿ, ಅಂದ್ರೆ ನನ್ನ ಸ್ವರೂಪ ಯಾವ್ದಂತ ಕೇಳಿದ್ದಿ. ಅವ್ರು ಅಲ್ಲೇ ಉತ್ತರ ಹೇಳಿಬಿಟ್ರು, ನಿನ್ನ ಸ್ವರೂಪ ನೋಡಪ್ಪ, ಸತ್ತು ಚಿತ್ತು ನಿತ್ಯ ಆನಂದ ಪರಿಪೂರ್ಣ, ಈ 5 ಲಕ್ಷಣಗಳಿಂದ ಕೂಡಿದ್ದು ನಿನ್ನ ಸ್ವರೂಪ ಅದ. ಆದ್ರೆ ನೀನು ಶ್ರವಣ ಮನನ ನಿಧಿನ್ಯಾಸ ಮಾಡಿಕೊಂಡು ಈ ಭವಕ್ಕ ಬದಲಾದಂಗ ಶ್ರವಣನೇ ಮುಖ್ಯ ಇಲ್ಲ. ಇವ್ ನೋಡ್ರಿ, ಎಷ್ಟೋ ಮಾತು ಕೇಳಿದ್ರು, ಅಲ್ಲಿ ಬೇರೆ ಕೆಲಸ ಬರಲಾದ ಮಾತುಗಳು. ಈಗ ಸದ್ಗುರುಗಳು ಹೇಳ್ತಾರ, ಅಲ್ಲಪ್ಪ ನೀನು ಆ ಪರಮಾತ್ಮ ಸ್ವರೂಪ ರೀತಿ ಯಾವ ನೀನು ಬಂದಲ್ಲ ಅಂತ ನೋಡೋದಕ್ಕೆ ನಂಗೆ ಬಂಧನ ಅಂತ ಇದು ಗೊತ್ತಾಗ. ಯಾಕಂದ್ರೆ ಮುಂದೆ ಕಾರ್ಯಕ್ರಮಗಳು ಬಹಳ ಅವ, ನಮ್ಮ ಮುಂದುವರಿಸಬೇಕಾಗಿತ್ತು ನಮ್ಮಲ್ಲಿ ವಿನಂತಿ. ಬಾ ಅವ್ರ ಯಾವ ಬರ್ತಾರ, ಬಾ ಮತ್ತೆ ಲೈಟ್ ಹಾಕಿಲ್ಲ ನೋಡಿ ಪೂಜಾರಿ, ಒಳಗೆ ಲೈಟ್ ಹಾಕಿ ಹೊರಗೆ ಹಾಕಿಲ್ಲ. ನಾಗೋ ಪದ್ಧತಿ गुरुर्ब्रह्मा गुरुविष्णु महेश्वर, गुरु साक्षात् परब्रह्म तस्मै श्री गुरवे नमः। चिदम्बरमठाधीशं सिद्धारूढयतीश्वरम् शिष्यप्रशिष्यरूपेण बोधकं गुरुमाश्रये। येदङ्घ्रिकमलपुण्यं तापत्रयनिवारणम् शान्तेकपदं देवं वन्दे सिद्धारूढमहं भजे। परमपूज्य सद्गुरु श्रोत्रिय ब्रह्मनिष्ठರು ಶ್ರೀ ಅಭಿಯಾನಿಜೋಳ ಶ್ರೀ ಚರಣಕಮಲಗಳಲ್ಲಿ ಸಾಷ್ಟಾಂಗಪೂರ್ವಕವಾಗಿ ನಮನಗಳನ್ನು ಪರಮ ಪೂಜ್ಯರು ಶ್ರೋತ್ರಿಯ ಬ್ರಹ್ಮನಿಷ್ಠರು ಬ್ರಹ್ಮವೀರರಾದ ಸದ್ಗುರು ಶ್ರೀ ಬಸವಾನಂದ ಅಜ್ಜಿಯವರ ಶ್ರೀ ಚರಣಕಮಲಗಳನ್ನು ನನ್ನ ಹುರು ಮಂದಿರದಲ್ಲಿ ಸ್ಥಾಪಿಸಿ
ಜಗದ್ವಂದ್ಯರು ಸಾಕ್ಷಾತ್ ಪರಶಿವನ ಅವತಾರಿಗಳು ಸಾಧು ಚಕ್ರವರ್ತಿ ವೇದಾಂತ ಸಾರ್ವಭೌಮ ಸದ್ಗುರು ಶ್ರೀ ಸಿದ್ಧಾರೂಢ ಮಹಾಸ್ವಾಮಿಗಳ ಶ್ರೀಚರಣ ಕಮಲಗಳಲ್ಲಿಯೂ ಶ್ರೀ ಸಾಷ್ಟಾಂಗ ಪೂರ್ವಕವಾಗಿ ನಮನಗಳನ್ನು ಗೈಯುತ್ತಾ ಪರಮ ಪೂಜ್ಯರು ಶ್ರೋತ್ರಿಯ ಬ್ರಹ್ಮನಿಷ್ಠರು ಬ್ರಹ್ಮಲೀನರಾದ ಸದ್ಗುರು ವೇದಾಂತ ಕೇಸರಿ ಆರೂಢ ಜ್ಯೋತಿ ಶಿವಪುತ್ರ ಮಹಾಸ್ವಾಮಿಗಳ ಶ್ರೀಚರಣ ಕಮಲಗಳನ್ನು ಒಂದು ಸ್ಮರಿಸಿಕೊಂಡು ಇಂದಿನ ಈ ಯದ್ಲಾಪುರ ಗ್ರಾಮದ ಶ್ರೀ ಜ್ಞಾನಪ್ರಕಾಶ ಮಹಂತಾಶ್ರಮದಲ್ಲಿ ಹಮ್ಮಿಕೊಂಡಿರುವಂತಹ ಈ ಒಂದು ಕಾರ್ಯಕ್ರಮವನ್ನು ನಿಮಿತ್ತವಾಗಿಟ್ಟುಕೊಂಡು ಗುರುಗಳ ಒಂದು ಮೂರ್ತಿ ಪ್ರತಿಷ್ಠಾಪನೆಗೆ ನಿಮಿತ್ತವಾಗಿ ಹಲವು ಮಹಾತ್ಮರು ಒಂದು 3 ದಿವಸದ ವೇದಾಂತ ಚಿಂತನ ವಿಷಯವನ್ನು ಹಮ್ಮಿಕೊಂಡಿರುವಂಥದ್ದು. ಇಂಥ ಒಂದು ಕಾರ್ಯದಲ್ಲಿ ಅನೇಕ ಮಹಾತ್ಮರು ಆಗಮಿಸಿ ತಮ್ಮ ಉಪನ್ಯಾಸವನ್ನು ನೀಡಿ ನಮ್ಮೆಲ್ಲರನ್ನು ಕೃತಾರ್ಥನಾಗಿ ಮಾಡಲಿಕ್ಕೆ ಬಂದಿರತಕ್ಕಂಥ ಅನೇಕ ಮಹಾತ್ಮರು, ಆ ಮಹಾತ್ಮರಲ್ಲಿ ಇನ್ನೂ ಬರುವತಕ್ಕಂಥ ಮಹಾತ್ಮರು ಅನೇಕರು ಇದ್ದರು. ಈಗ ಸದ್ಯ ಮಟ್ಟದಲ್ಲಿ ಈ ಒಂದು ಕಾರ್ಯಕ್ರಮದಲ್ಲಿ ಆಗಮಿಸಿರುವಂಥ ಪೂಜ್ಯ ಗುರುಗಳಾದಂಥ ಶ್ರೀ ಮುಖಪ್ಪ ಗುರುಗಳ ಶ್ರೀಚರಣ ಕಮಲಗಳನ್ನು ನಮಿಸಿ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವಂಥ ಸರ್ವ ಶರಣರು ಮತ್ತು ಶರಣರಿಗೆ ಅನೇಕ ಶರಣಾರ್ಥಿಗಳನ್ನು ತಿಳಿಸುತ್ತಾ ಈ 2ನೇ ದಿವಸದ ಸಾಯಂಕಾಲದ ಒಂದು ವಿಷಯ ಚಿಂತನವನ್ನು ಇಟ್ಟುಕೊಂಡಿರ್ತಕ್ಕಂಥ ಈ ವಿಷಯವನ್ನು ಈಗಾಗಲೇ ನಮ್ಮ ಪೂಜ್ಯ ಹಿರಿಯರಾಗಿರುವಂಥ ಸುಗಪ್ಪಣ್ಣನವರು ಈ ವಿಷಯವನ್ನು ಪ್ರಸ್ತಾಪ ಮಾಡ್ಯಾರ. ನೀವು ಮಾತಾಡಬಾರ್ದು, ಸುಮ್ಮನೆ ಕೂಡ ಮಾತಾಡಿದ ಗಲ್ಲ ಇದೆ. ಶಾಸ್ತ್ರ ಭಾಳ ಸೂಕ್ಷ್ಮ ಇರ್ತದೆ. ನೀವು ಟಿಕ್ 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 ಅಂದ್ರೆ ಬಿಟ್ಬಿಡ್ಬೇಕಾಗ್ತದೆ. ನಾವು ಅದಕ್ಕೆ ಸುಮ್ಮನೆ ಯಾರು ಬರ್ತಾರೋ ಕುಂದಿರ್ತಾರ ಅವ್ರು ಕುಂದಿರ್ತಾರೆ. ಪೂಜ್ಯ ಶ್ರೀಮನ್ ನಿಜಗುಣ ಯೋಗಿಗಳ ವಿರಚಿತವಾದಂಥ ಯಾವ ಕೈವಲ್ಯ ಪದ್ಧತಿ ಎನ್ನುವ ಗ್ರಂಥದ ನೀತಿ ಕ್ರಿಯಾಚರ್ಯ ಸ್ಥಳದ 13ನೇ ಪದ್ಯವನ್ನು ಆಧಾರವಾಗಿಟ್ಟುಕೊಂಡು ಇವತ್ತಿನ ಪಲ್ಲವಿಯ ವಿಷಯವನ್ನು ಈಗಾಗಲೇ ಅಣ್ಣವರು ಪ್ರಸ್ತಾಪ ಮಾಡ್ಯಾರ. ಈ ವಿಷಯವನ್ನು ಇನ್ನೂ ಮುಂದೆ ಅನೇಕ ಮಹಾತ್ಮರು ಹೇಳುವರಿದ್ದಾರೆ. ನಮಗಿರುವಂಥ ಒಂದು ಅಲ್ಪ ಸಮಯದಲ್ಲಿ ಈ ವಿಷಯವನ್ನು ಪ್ರಸ್ತಾಪ ಮಾಡೋಣ. ಇವತ್ತಿನ ವಿಷಯ ಏನಪ್ಪ ಅಂತಂದರೆ, ಚಿಂತಿಸದಿರು ಸುಖ ದುಃಖದ ಎಡೆಯೋ ನೀನು ಇಂತು ತಿಳಿದ ಬಳಿಕ ಎಲೆ ಜೀವನೇ. ಜಗತ್ತಿನಲ್ಲಿ ಅತ್ಯಂತ ದೊಡ್ಡದು ಏನಪ್ಪಾ ಅಂತಂದ್ರೆ ಚಿಂತೆ ಅಂತ. ಇದರಂತ ದೊಡ್ಡ ರೋಗ ಎನ್ನುವುದಿಲ್ಲ. ಎಲ್ಲದಕ್ಕೂ ಪರಿಹಾರ ಉಂಟು. ಆದರೆ ಈ ಚಿಂತೆ ಎಂಬ ರೋಗಕ್ಕೆ ಪರಿಹಾರ ಮಾಡಿಕೊಳ್ಳುವುದು ಬಹಳ ಅಸಾಧ್ಯವಾದಂಥ ಮಾತು. ಇಂಥ ಚಿಂತೆಯಿಂದ ನಾವು ಪರಿಹಾರ ಆಗಬೇಕಾಗಿತ್ತಪ್ಪ ಅಂತಂದ್ರೆ ಅಂಥ ನಿಶ್ಚಿಂತನಾದ ಒಬ್ಬ ಮಹಾತ್ಮನ ಕೃಪಾ ಆಶ್ರಯದಲ್ಲಿ ನಾವಿದ್ದಾಗ ಮಾತ್ರ ಅದು ಸಾಧ್ಯ ಆಗ್ತದೆ, ಹೊರತು ಇಲ್ಲಂದ್ರೆ ಯಾರಿಗೂ ಈ ಚಿಂತೆ ಕೊಟ್ಟಿಲ್ಲ. ಅದಕ್ಕೆ ನಿಜಗುಂಡ್ರು ಇಲ್ಲಿ ಬಹಳ ಸ್ಪಷ್ಟ ಹೇಳ್ತಾರೆ. ಏನಪ್ಪಾ ಅಂದ್ರೆ, ನೀನು ಇಂತು ತಿಳಿದ ಬಳಿಕ ಎಲೆ ಜೀವನೆ. ಚಿಂತೆ ಅನ್ನುವಂಥದ್ದು ಏನದ ಮೊದಲು ಅದ್ರ ಬಗ್ಗೆ ತಿಳ್ಕ. ಚಿಂತೆ ಅಂದ್ರೆ ಅದ್ರದ್ದು ಅರ್ಥ ಏನು ನಾವು ಸಹಜವಾಗಿ ಹೇಳ್ತೀವಿ. ಏನಪ್ಪ ಯಾಕೆ ಚಿಂತೆ ಮಾಡುತ್ತೆ, ಮನುಷ್ಯ ಏನು ಚಿಂತೆ ಮಾಡಕತ್ತಿದ್ದಿ? ಚಿಂತೆ ಅಂದ್ರೆ ಒಂದು ವ್ಯಸನ ಅಂತ. ಮನುಷ್ಯನಲ್ಲಿ ಪ್ರತಿಯೊಂದು ವಿಷಯದ ಮೇಲೆ ಪರಿತಪಿಸುವಂಥ ಭಾವ ಇರೋದ ಅದಕ್ಕೆ ವ್ಯಸನ ಅಂತ ಕರೀತಾರೆ. ನಮಗೆ ಜಗತ್ತಿನಲ್ಲಿ ಏನದು ವ್ಯಸನ ಅದ ಅಂದ್ರೆ ನಮ್ಮದು ಅನ್ನುವಂಥದ್ದು ಏನೂ ಇಲ್ಲ, ಆದ್ರೂ ಸುಮ್ಮನೆ ಒಂದು ಚಿಂತೆ ಮಾಡೋದು. ನಾವು ಎಂಥ ಚಿಂತೆ ಮಾಡ್ತೀವಿ ಅಂದರೆ, ನಮ್ಮ ಮನೆಗೆ ನಾವು ಊಟ ಮಾಡ್ತೀವಿ, ನಮ್ಮದೇ ರೊಕ್ಕ ಖರ್ಚು ಮಾಡಿ ಚಹಾ ಕುಡಿತೀವಿ, ನಮಗೆ ವಿಚಾರ ಮಾಡ್ತೀವಿ, ನಮ್ಮ ಮನೆಗೆ ಕೂತಿರ್ತೀವಿ. ಆದರೆ ಬೇರೆಯವ್ರ ಬಗ್ಗೆ ಭಾಳ ಮಾತಾಡ್ತೀವಿ, ಅದ್ರ ಚಿಂತೆ ನಮಗೆ ಭಾಳ ಇದೆ. ನಮಗೆ ಚಿಂತೆ ಇಲ್ಲ, ಮಧ್ಯ ಚಿಂತೆನೇ ನಾವು ಭಾಳ ಮಾಡಿಕೆಟ್ಟಿ. ಜಗತ್ತಿನಲ್ಲಿ ನಮ್ಗೆ ದುಃಖ ಯಾಕೆ ಬರ್ತಾವ ಅಂದ್ರೆ, ನಮ್ಮ ಬಗ್ಗೆ ನಾವು ವಿಚಾರ ಮಾಡಿದ್ರೆ ನಮಗೆ ದುಃಖ ಬರಂಗಿಲ್ಲ. ನಾವು ಬೇರೆಯವ್ರ ಬಗ್ಗೆ ಚಿಂತೆ ಮಾಡಿ ಅಂತ ದುಃಖ ತಂದ್ಕೊಂಡಿವಿ. ಯಾವುದು ನೀನಲ್ಲ, ನಿಂದು ಅಲ್ಲ, ಆ ವಿಷಯದಲ್ಲಿ ನೀನು ವ್ಯರ್ಥವಾದ ಚಿಂತೆ ಮಾಡೋದ್ರಿಂದ ಏನು ಪ್ರಯೋಜನ ಇಲ್ಲ ಅಂತಾರೆ. ಚಿಂತೆ ಅಂದ್ರೆ ಏನು? ಅದಕ್ಕೆ 2 ಅಕ್ಷರ ಬರ್ತಾರೆ ಮಹಾತ್ಮರು. ಚಿಂತೆಗೂ ಮತ್ತು ಚಿತೆಗೂ
ಬಿಂದು ಮಾತ್ರೇಣ ವಿಶೇಷತಃ. ಚಿತೆ ಅಂದ್ರೆ ಅಲ್ಲಿ ಬಿಂದು ಇಲ್ಲ, ಚಿಂತೆ ಅಂದ್ರೆ ಅಲ್ಲಿ ಬಿಂದು ಬರ್ತದೆ. ಚಿಂತೆ ಏನು ಮಾಡ್ತದೆ ಅಂದ್ರೆ ಸಜೀವ ವಸ್ತು ದಹನಂ, ಚಿತೆ ಸಜೀವ ವಸ್ತು ದಹನಂ. ಯಾವುದು ಚಿಂತೆ ಅನ್ನುವಂಥದ್ದು ಬಂತು ಅಂದ್ರೆ ಜೀವಂತ ವಸ್ತುವಿನ ನಾಶ ಮಾಡುತ್ತದೆ. ಚಿತೆ ನಿರ್ಜೀವ ವಸ್ತು ದಹನಂ ಅಂತ ಹೇಳ್ತಾರೆ. ಈ ನಿರ್ಜೀವವಾದಂಥ ಕಟ್ಟಿಗೆ ಅನ್ನುವಂಥದ್ದು ಬೆಂಕಿ ಹಾಕಿದನ್ನು ಸುಟ್ಟು ಭಸ್ಮ ಮಾಡ್ತದಲ್ಲ, ಅದರಲ್ಲಿ ಜೀವ ಇಲ್ಲ ಕಟ್ಟಿಗೆಯಲ್ಲಿ, ಆ ವಸ್ತುನ ಅದು ಸುಟ್ಟು ಭಸ್ಮ ಮಾಡ್ತದೆ ಬೆಂಕಿ. ಆದ್ರೆ ಈ ಚಿಂತೆ ಅನ್ನುವಂಥದ್ದು ಹೆಂಗಾದ್ರೆ ಜೀವಂತ ಮನುಷ್ಯನೇ ಸುಟ್ಟು ಭಸ್ಮ ಮಾಡ್ತದೆ. ನೋಡಿ ಇಷ್ಟು ವ್ಯತ್ಯಾಸ ಐತೆ ಅಂತ ಹೇಳ್ತಾರೆ. ನಮಗೆ ಅದರ ಚಿಂತೆ ಇದಾವ, ಉಣೋದ್ರು ಕೆಲವರಿಗೆ ಉಣೋದ ಚಿಂತೆ ಇದ್ರೆ, ಕೆಲವರಿಗೆ ಏನಪ್ಪಾ ಅಂದ್ರೆ ಗಳಿಸದ ಚಿಂತೆ ಐತಿ. ಅನೇಕ ರೀತಿಯಿಂದ ಅನೇಕ ಚಿಂತೆ ಇದಾವೆ. ಕೆಲವರಿಗೆ ತಾವು ಹುಟ್ಟಿದ್ದೇ ಒಂದು ಚಿಂತೆ ಆಗಿಬಿಟ್ಟದ. ಅವ್ರಿಗೆ ಜಗತ್ತಿನಾಗ ಭಿನ್ನವಾಗಿರ್ತಾವ. ಎಲ್ಲರಿಗೂ ಒಂದೇ ರೀತಿ ಇರೋದಿಲ್ಲ. ಇವು ಯಾರೆಲ್ಲ ನಾವು ಹೋಗ್ರಿ, ಎಂಥ ಡಾಕ್ಟ್ರಲ್ಲೇ ನಾವು ಹೋಗ್ರಿ, ಎಂಥ ಔಷಧ ಕೊಡೋದು, ಮೊದಲು ಅವ್ರು ಹೇಳೋದು ಏನಂದ್ರೆ ಚಿಂತೆ ಕೊಡುವ. ಯಾಕಂದ್ರೆ ಅದಕ್ಕೆ ಔಷಧನೇ ಇಲ್ಲ. ಆ ಚಿಂತೆ ಅನ್ನುವಂಥದ್ದು ಅನೇಕ ಪ್ರಕಾರವಾಗಿದ್ದು ಕೂಡ ಇಲ್ಲಿ ನಿಜಗುರು ಹೇಳ್ತಾರ, ನಿನಗೂ ಯಾವ ಚಿಂತೆ ಇದಾವಂತ. ನೀವೇನು ಚಿಂತೆ ಬಹಳ ದೊಡ್ಡ ಚಿಂತೆ ಅಲ್ಲ, ನಮ್ಮ ಸಣ್ಣ ಇದಾವ, ಅದನ್ನ ನಾವು ದೊಡ್ಡ ಅಂತ ತಿಳ್ಕೊಂಡಿ. ಯಾಕಂದ್ರೆ ಪ್ರಪಂಚದಲ್ಲಿ ಇತಿಹಾಸದಲ್ಲಿ ಮತ್ತು ಇರ್ತಕ್ಕಂಥ ಅನೇಕ ಜೀವಿಗಳಲ್ಲಿ ನಾವಿರುವಂಥ ವ್ಯತ್ಯಾಸವನ್ನು ನೋಡಿದಾಗ ನಮ್ಗೆ ಗೊತ್ತಾಗ್ತದ ಅವ್ರಿಗಿಂತ ನಾವೇ ಶ್ರೇಷ್ಠರು. ನಮ್ಮದು ನಾವೇ ನೋಡಿಕೊಂಡು ನಮಗೆ ಶ್ರೇಷ್ಠ, ನಮ್ಮದೇ ಬಹಳ ದೊಡ್ಡದು ಚಿಂತೆ ಅನ್ನೋಂಗೆ ನಮ್ಗೆ ಆಗಿರ್ತದೆ. ಯಾಕಂದ್ರೆ ನಾವು ಬೇರೆಯವ್ರು ನೋಡೇ ಇರಂಗಿಲ್ಲ. ಅದಕ್ಕೆ ನಿಜಗೊಂಡ್ರಲ್ಲಿ ಹೇಳ್ತಾರೆ, ನೀನಿಂತು ತಿಳಿದ ಬಳಿಕ ಎದೆ ಜೀವನ ಅಂದ್ರೆ ಮುಂದೆ ಹೇಳುವಂತ ಪ್ರತಿಯೊಂದು ವಿಷಯವನ್ನು ನೀ ವಿಚಾರ ಮಾಡಿ ನೋಡು, ಮಾಡಿದ ಬಳಿಕ ನೀ ಯಾಕೆ ಚಿಂತೆ ಮಾಡ್ತೋ ಅದು ನನಗೆ ಹೇಳೋದು. ರೋಗಾದಿ ಬಾಧೆಗಳು ನೀನಾಗಿ ಎಳಸದಿರಲು ತಾನಾಗಿ ಬಂದು ಉಳಿಸುವಂತೆ, ಭೋಗದಿಯ ಸುಖ ನಿನಗೆ ರಾಗ ಅಂತ ನಿಜಗೊಂಡ್ರು ಒಂದನೇ ಮೇಲೆ ಹೇಳಿಕೊಂಡು ಬಂದಾರ. ರೋಗಾದಿ ಬಾಧೆಗಳು, ನಾವು ಈ ದುಃಖ ಅನ್ನುವಂಥದ್ದು ನಮಗೆ ಬರಬಾರದು, ನಮಗೆ ದುಃಖ ಯಾವಾಗ ಇರಬಾರದು, ಕೇವಲ ಸುಖ ಸ್ವರೂಪರಾಗಿ ಇರಬೇಕು ಅನ್ನುವಂಥ ಉದ್ದೇಶದಿಂದ ಅನೇಕ ನಾವು ಕರ್ಮಗಳಲ್ಲಿ ತತ್ಪರಾಗಿ ಜಗತ್ತಿನ ದೇವರಿಗೆ ಹೋಗ್ತಾನೆ. ಏನ್ ಬಿಡ್ತಾನ ಮನುಷ್ಯ, ನನಗೆ ರೋಗ ಬರಲಾರ್ದಂಗಿರ್ಲಪ್ಪ, ನಾ ಆರೋಗ್ಯವಂತವಾಗಿರಲ್ಲ ಅಂತಾನೆ ಬಯಸ್ತಾನೆ. ಯಾರನ್ನ ದೇವರಲ್ಲಿ ಹೋಗಿ ನನಗೆ ಕೆಟ್ಟದಾಗಲಿ, ನನಗೆ ರೋಗ ಬರಲಂತ ಬಯಕೆ ಐತೆ ನಮ್ಗ ಇಲ್ಲ, ಬೇಡಲೇನೋ ಬೇಡಿ, ಆದ್ರೆ ಬಿಟ್ಟಾವೇನೋ ರೋಗ. ನೀನಾಗಿ ಎಳಸದಿರಲು, ನೀನು ಬೇಡ ಅಂತ ಇಚ್ಛೆ ಮಾಡಿದ್ರು ಕೂಡ ಅವು ಹೆಂಗ ಬಲಾತ್ಕಾರದಿಂದ ಬಂದು ದುಃಖ ಕೊಡ್ತಾವೋ ಅದರಂತೆ ನಿನಗೆ ಸುಖ, ನೀನು ಸುಖ ನನಗೆ ಬರಲಿ ಅಂತ ನೀನು ಬೇಕಾದಷ್ಟು ಇಚ್ಛೆ ಮಾಡು, ಅದು ಬರೋದಲ್ಲ. ಯಾಕಂದ್ರೆ ಸುಖ ದುಃಖ ಅನ್ನುವಂಥದ್ದು ಪ್ರಾರಬ್ಧ ಕರ್ಮ ಅನುಸಾರವಾಗಿ, ತಾನು ಮಾಡಿದ ಪುಣ್ಯ ಪಾಪ ಕರ್ಮ ಅನುಸಾರವಾಗಿ ಅದು ಭೋಗವನ್ನು ಕೊಡುವುದೇ ಹೊರತು ನೀನು ಇಚ್ಛೆ ಮಾಡಿದಂಗೆ ಜಗತ್ತಿನಲ್ಲಿ ಕೊಡೋದಿಲ್ಲ. ಕೊಡ್ತಾದಾರೆ ಅಂತಂದ್ರೆ ಇಂದಿನ ಇತಿಹಾಸವನ್ನು ತೆಗೆದು ವಿಚಾರ ಮಾಡಿ ನೋಡಿದ್ರು. ನಾವು ನಮ್ಮದಷ್ಟೇ ನೋಡಿವಲ್ಲ, ಹಿಂದಿನವರು ವಿಚಾರ ಮಾಡಿದಾಗ ನಮ್ಗೆ ಗೊತ್ತಾಗ್ತದ ಅದು ಹೇಗೆ ತಾನಾಗಿ ಎಳಸದರನ್ನು ಬಂದು ಉಣಿಸುವಂತೆ. ಹಿಂಗ ರೋಗಾದಿಗಳು ನಮ್ಗೆ ನಾವು ಇಚ್ಛೆ ಅಪೇಕ್ಷೆ ಮಾಡಲೇಂದ್ರೂ ಕೂಡ ಬಂದು ನಮ್ಗೆ ದುಃಖವನ್ನು ಕೊಡ್ತಾರೆ. ನಾವು ಆರೋಗ್ಯವಂತಿರ್ಬೇಕೆಂಬುದೇ ನಮ್ಮ ಅಪೇಕ್ಷೆ ಅದ, ದುಃಖ ಬರಬಾರದೆ ಅನ್ನೋದೇ ನಮ್ಮ ಅಪೇಕ್ಷೆ ಅದ. ಆ ದುಃಖದಿಂದ ನಿವೃತ್ತಿ ಆಗಬೇಕಂತ ಅನೇಕ ಪ್ರಪಂಚದ ವ್ಯವಹಾರಗಳು ಅನೇಕ ರೀತಿಯಿಂದ ನಾವು ವಿಧವಾದಂಥ ವಿಧಾನಗಳನ್ನು ಹೊಂದಿ ಅನೇಕ ಪರಿಹಾರವನ್ನು ಹುಡುಕ್ತೇವೆ ನಾವು ಜಗತ್ತಿನಲ್ಲಿ. ಆದ್ರೂ ಹುಟ್ಟವೇನು ಜಗತ್ತಿನಾಗ ಯಾರಿಗನ ರೋಗಾದಿ ಬಾಧೆಗಳು ಯಾರಿಗನ ತಪ್ಪೇವೇನು ಇಲ್ಲ. ಅಪೇಕ್ಷೆ ಆದ ಖರೆ, ಆದ್ರೆ ಅದು ಬಿಡೋದಿಲ್ಲ. ಅದು ನೀನಾಗಿ ಎಳಿಸಿದ್ರು ಬಂದು ಉಳಿಸುವಂತೆ. ಈ ಬೇಕಾದ ಪ್ರಯತ್ನ ಮಾಡಿದ್ರು ಕೂಡ ಅದು ಪೂರ್ವ ಕೃತಂ ವ್ಯಾಧಿ ರೂಪಿಣ ಪೀಡಿತಂ. ಪೂರ್ವ ಜನ್ಮದಲ್ಲಿ ಮಾಡಿದಂತಹ ಪಾಪ ಪುಣ್ಯ ಕರ್ಮಾನುಸಾರವಾಗಿ ನಿನಗದು ಭೋಗವನ್ನು ಕೊಟ್ಟೇ ಇರ್ತದೆ ಹೊರತು ನಾವು ಒಲ್ಲೆ ಅಂತ ಬಿಡೋದು. ಒಲ್ಲೆ ಅಂತ ನಾವೀಗ ಅನ್ಬೋದು, ಆದ್ರೆ ಅದರಿಂದ ತಪ್ಪಿಸ್ಕೊಳ್ಳಕ್ಕೆ ನಮಗೆ ಯಾರಿಗೂ ಅಧಿಕಾರ ಇಲ್ಲ ಅಂತ ಹೇಳ್ತಾರೆ. ಯಾಕಂತಂದ್ರೆ ನಾವು ಈ ಶರೀರ ತೊಟ್ಟು ಬರಬೇಕಾಗಿತ್ತು ಅಂದ್ರೆ ಅದು ಕೂಡೇ ನಾವು ಇಲ್ಲಿಗೆ ಬಂದೀವಿ. ತಾಯಿ ಗರ್ಭಕ್ಕೆ ಯಾವತ್ತು ಪ್ರವೇಶ ಮಾಡಿವಿ ಅವತ್ತು ಕೂಡೇ ಬಂದ ಸುಖ ದುಃಖ. ಪೈಲೆ ಪ್ರಾರಬ್ಧ ರಚ ಬಾದಮೆ ಶರೀರ ರಚ. ಶರೀರ ಆಮೇಲೆ ಹುಟ್ಟ್ಯದ. ಭಗವಂತ ನಿನಗೆ ಇಂಥ ಶರೀರನೇ ಕೊಡಬೇಕು ಅಂತ ನಿರ್ಣಯ ಮಾಡಬೇಕಾಗಿತ್ತು ಅಂದ್ರೆ
ಮೊದಲು ನೀನು ಏನೇನು ಭೋಗಿಸ್ಬೇಕು ಈ ಜಗತ್ತಿನಾಗ ಹೋಗಿ ಯಾರ ಹೊಟ್ಟೆ ಹುಟ್ಟಬೇಕು, ಏನು ಕಷ್ಟವನ್ನು ಅನುಭವಿಸ್ಬೇಕು, ಎಷ್ಟು ದುಃಖವನ್ನು ನೀ ಅನುಭವಿಸ್ಬೇಕು ಅಂತ ಮೊದಲು ಬರದ ಮೇಲೆ ಅಂತ ಶರೀರ ರಚನೆ ಮಾಡ್ಯಾರ. ನಾವಿಲ್ಲಿ ಹೊರಗೆ ಬಂದ ಮೇಲೆ ಈ ಜಗತ್ತಿಗೆ ಬಂದ ಮೇಲೆ ನಾನು ಹಿಂಗಾಗಬಾರ್ದು ಹಂಗಾಗಬಾರ್ದು ಇದು ಹಿಂಗಾಗಬೇಕಾಗಿತ್ತು ಅಂತ ನೀನು ಬೇಕಾದಷ್ಟು ಪ್ರಯತ್ನ ಮಾಡು, ಅದರಲ್ಲಿ ಬದಲಾವಣೆ ಮಾಡಕ್ಕೆ ಬರಂಗಿಲ್ಲ. ಯಾಕಂದ್ರ ಅದು ಈಶ್ವರ ಆಜ್ಞೆ ಐತೆ ಅಂತ ಹೇಳ್ತಾನೆ. ಹಣೆ ಬರವ ಮೀರಿ ನಡೆವನೆಂದರೆ ತ್ರಿನಯನಿಗೂ ಅಳಮಲ್ಲ, ಮಿಕ್ಕಿನ ಬಣಗುಗಳ ಪಾಡೇನು, ಪೂರ್ವದ ಕರ್ಮಗಳನ್ನು ಜುಣಿಗೆ ತಾನು ಉಣಲು ಒಲ್ಲೆ ಅಂದರೆ ನಿಮ್ಮ ಅಪ್ಪ ಒಬ್ಬವನೇ. ಮಾತನ್ನು ಕೇಳ್ತಾರೆ ಮಾಲೀಗ, ನೋಡಿ ತಿಳಿಯಲು ಈಶ್ವರ ಆಜ್ಞೆ ಮೀರಲು ಅಳವಲ್ಲ. ಆ ತ್ರಿನಯನಿಗೂ ಆ ಪರಮಾತ್ಮನಿಗೂ ಬದಲಾವಣೆ ಮಾಡೋ ಶಕ್ತಿ ಇಲ್ಲ ಅಂದ ಮೇಲೆ ನಾವಿಲ್ಲಿ ಬಂದ ಮೇಲೆ ನಮ್ಮ ಪ್ರಾರಬ್ಧವನ್ನು ನಾವು ಬದಲಾವಣೆ ಮಾಡಿಕೊಂಡು ನಾನು ಹಿಂಗೇ ಇರಬೇಕಂತ ನೀ ಬೇಕಾದಷ್ಟು ಅನಕ ಅದು ಹಂಗಾಗೋದಿಲ್ಲ ಅಂತ ಹೇಳ್ತಾರೆ. ಅದು ಏನು ಬರಬೇಕು ಏನು ಅನುಭವಿಸ್ಬೇಕು ಅದು ಎಲ್ಲರಿಗೂ ಉಂಟು. ಇಂಥ ಸುಖ ದುಃಖದ ಎಡೆಗಳು, ಸುಖ ಬಂದ್ರೂ ನಮಗೆ ಚಿಂತೆನೆ, ಭೋಗ ಪ್ರಾಪ್ತಿ ಆದ್ರೂ ಚಿಂತೆನೆ, ದುಃಖ ಬಂದ್ರೂ ನಮಗೆ ಚಿಂತೆನೆ ಐತೆ. ಯಾಕಂದ್ರೆ ಇದ್ದಾಗ ಎಲ್ಲಿ ಇಡಬೇಕನ್ನೋದು ಒಂದು ಚಿಂತೆ ಬರ್ತದ, ಇಲ್ಲ ಅಂದ್ರೆ ಅದು ಹೆಂಗೆ ಪಡಿಬೇಕನ್ನೋದು ಒಂದು ಚಿಂತೆ ಬರ್ತದೆ. ಇಡೀ ಜೀವನೆಲ್ಲ ನಮ್ಮದು ಚಿಂತೆಗೆ ಕಳೆದ ಹೊರತು ನಾವು ಒಂದು ದಿವಸ ಸುಖ ಕಾಣಲ್ಲ. ಇರುವಂಥ ಜೀವನದ ಸಾರ್ಥಕತೆ ನಾವು ಪಡಲೇ. ಅದಕ್ಕಾಗಿ ನೀವು ವಿಚಾರ ಮಾಡಿ ನೋಡು, ನಿನಗಾದಂಥ ದುಃಖ ಎಷ್ಟು ಮೆಟ್ಟಿಗೆ ಇಲ್ಲ, ಸ್ವಲ್ಪ ಅದ ಅಂತ ಹೇಳ್ತಾರ ಅವರು. ಮನುಜ ನಿನಗಾದ ನೋವಿಗೆ ಚಿಂತಿಸುವರೆ ಮುನ್ನಿನವರಿಗಾದ ಭವಣಿಯ ನೋಡಲು. ನಿನಗೆ ಎಷ್ಟು ದುಃಖ ಅದ, ಸ್ವಲ್ಪ ಅದ. ಇಂದ ಅನೇಕ ಮಂದಿ ಆ ಮಹಾತ್ಮರಾದಂಥವ್ರು ಅವ್ರ ವಿಚಾರ ಬಗ್ಗೆ ಮಾಡಿ ನೋಡು, ಅವ್ರ ಇತಿಹಾಸ ಬಗ್ಗೆ ವಿಚಾರ ಮಾಡಿ ನೋಡು. ಅವರಿಗಾದ ದುಃಖ ನಿನಗಾಗಿದೇನೋ. ಅಜನಿಗಾದ ಎರಡರನು, ಅಜ ಅಂದ್ರೆ ಬ್ರಹ್ಮ ನೋಡು, ಅವನಿಗಾದ ಎರಡರನು, ಅವನಿಗಾದಂಥ ದುಃಖ ನಿನಗಾದೇನೋ. ಅವನಿಗೆ 5 ತೆರೆ ಇದ್ದು ಒಂದು ಅಭಿಮಾನದಿಂದ ಒಂದು ತೆರೆಯನ್ನು ಪರಮಾತ್ಮನಿಂದ ಕತ್ತರಿಸಿಕೊಳ್ಳಬೇಕಂತ ಪರಿಸ್ಥಿತಿ ಬಂತು ಅವನಿಗೆ. ಅಂತ ದುಃಖ ಬಂದದ್ದು ನಮಗೆ. ಇಂದ್ರನಿಗಾದ ಲಜ್ಜೆಯನು, ಚಂದ್ರನಿಗಾದ ಕೊಂದನು. ಅನೇಕ ಮಂದಿ ಆಗಿ ಹೋಗ್ಯಾರಲ್ಲ ಎಲ್ಲ ಮಹಾತ್ಮರು ದೇವತೆಗಳು, ಅಂಥವರಿಗೆ ಪ್ರಾರಬ್ಧ ದುಃಖವನ್ನು ಅನುಭವಿಸದೆ ಬಿಟ್ಟಿಲ್ಲ ಅಂದ ಮೇಲೆ ನಿನಗಾದಂಥ ದುಃಖ ಎಷ್ಟಲ್ಲ. ಬರಲುಳ್ಳ ದುಃಖವನ್ನು ಅನುಭವಿಸದೆ ಬೇರೆ ಪರಿಹಾರ ಅದಕ್ಕೊಂದಿಲ್ಲ. ಇರುವುದಂದಡೆ ರಾಮ ನಳ ಪಾಂಡವರು ನೋಯಬೇಕೆ ನೀವಿದನರಿತು. ನಮಗೆ ಎಷ್ಟು ದುಃಖ ಇದಾವ್ರಿ. ರಾಮಂದು ಹೇಳ್ತಾರೆ ನೋಡ್ರಿ, ರಾಮ ಎಂಥ ಸಾಕ್ಷಾತ್ ಅವತಾರ ಪುರುಷ, ಜಗತ್ ಕಲ್ಯಾಣಕ್ಕಾಗಿ ಬಂದಂಥ ಒಬ್ಬ ಅವತಾರ ಪುರುಷ. ಒಂದು ಯಜ್ಞದಿಂದ ಹುಟ್ಟಿದಂಥ ವರಪುತ್ರ, ಸಾಮಾನ್ಯರಲ್ಲ, ಒಬ್ಬ ರಾಜವಂಶದಲ್ಲಿ ಹುಟ್ಟಿದಂಥ ರಾಮ, ಶ್ರೀರಾಮಚಂದ್ರ. ಅಂಥ ರಾಮಚಂದ್ರನಾಗಿದ್ದು ಸಕಲ ಸದ್ಗುಣವಂತ ಸಾಕ್ಷಾತ್ ಅವತಾರ ಪುರುಷ ಅಂತ ಗೊತ್ತಿದ್ರು ಕೂಡ ಅವ್ರಿಗೆ ಎಂಥ ಪರಿಸ್ಥಿತಿ ಬಂತು ನೋಡು. ತಂದೆಯ ಆಜ್ಞೆಯನ್ನು ಮೀರದೆ 14 ವರ್ಷ ವನವಾಸ ಮಾಡಿದ ಶ್ರೀರಾಮಚಂದ್ರ. ಅಂಥದ್ದು ಬಂದು ನಮ್ಗೆ ವನವಾಸ ಮಾಡೋದು ಬಂದದ. ಅಂಥ ರಾಜ್ಯಭಾರ ಇದ್ದಕೇಶಿ ತನಗೆ ಸಕಲ ಅಧಿಕಾರ ಇದ್ದೂ ಕೂಡ ತಂದೆಯ ಆಜ್ಞೆಯನ್ನು ಮೀರದೆ ಒಂದು ಮಾತು ಕೂಡ ಆಡದೆ ತಂದೆ ಕೊಟ್ಟಂತ ಮಾತಿಗೆ ತಾನು ನಡ್ಕೊಂಡ. ತಂದೆ ಮಗನಿಗೆ ಮಾತು ಕೊಟ್ಟಿಲ್ಲ, ಹೆಂಡತಿಗೆ ಮಾತು ಕೊಟ್ಟಾನ. ಆ ಮಾತಿಗೆ ಚ್ಯುತಿ ಬರಬಾರ್ದಂತ ತಾನು ಮನೆಯನ್ನು ತೊರೆದ 14 ವರ್ಷ. ನಾವು ಅಂಥದ್ದೇನನ್ನು ಬಂದದ ನಮ್ಗೆ, ಅಂಥ ದುಃಖ ಬಂದದ. ಒಬ್ಬ ಸಾಮಾನ್ಯರದು ನಮ್ಮ ಸಣ್ಣ ಪುಟ್ಟ ಇರೋದು ಹೇಳಂಗಿಲ್ಲ, ಅವ್ರು ದೊಡ್ಡವ್ರದ್ದು ಹೇಳ್ತಾರ. ಅಂಥವ್ರಿಗೆ ಇಷ್ಟು ಕಷ್ಟ ಕೊಟ್ಟದಂದ ಮೇಲೆ ನಿನಗೆ ಎಂಥದ್ದು ಐತಿ ಅಂತ ಕೇಳ್ತಾರ ಅವ್ರು. ಅಂಥ ದುಃಖ ಐತೆ ನಮ್ಗೆ? ಅಂಥ ದುಃಖ ಏನಿಲ್ಲ. ಯಾಕೆ ಚಿಂತೆ ಮಾಡ್ತಿದ್ವಿ? ಎದ್ರ ಸರಿಯಾಗಿ ಚಿಂತೆ ಮಾಡುತ್ತದೆ? ನೀವು ವಿಚಾರ ಮಾಡಿ ನೋಡಿದ್ರೆ ನಮ್ಮದು ಅನ್ನುವಂಥದ್ದು ಏನೂ ಇಲ್ಲ, ಸುಮ್ಮನೆ ನಾವು ಬಡದಾಡ್ತೀವಿ ಅಷ್ಟೇ. ನಮ್ಮದು ಅನ್ನೋದು ಏನದ? ಶರೀರನೂ ನಮ್ಮ ಅಧೀನ ಇಲ್ಲ. ಮತ್ತು ಈ ತೊಟ್ಟಗನ್ನಂಥ ಶರೀರ ಕೂಡ ಪಂಚಮಹಾಭೂತಗಳ ಕಾರ್ಯರೂಪವಾಗಿ ಅದು ಒಂದು ಪ್ರಾರಬ್ಧದ ಅಧೀನ ಅದ. ಶರೀರ ಅದು ನನ್ನ ಮಾತು ಕೇಳ್ತದೇನೋ, ನನ್ನ ಸ್ವಾಧೀನ ಐತೆ ಅಂದ್ರೆ ಇದು ಯಾವಾಗ ಕೈ ಕೊಡ್ತದೋ ಯಾರಿಗೂ ಗೊತ್ತಿಲ್ಲ. ಈ ಜಗತ್ತಿನಲ್ಲಿ ಅನೇಕ ವಿಷಯಗಳು ಉಂಟು. ಇವು ಯಾವನ ನಿನ್ನ ಅಧೀನ ಏನನ್ನ ಇದ್ದೇವೆ ಅಂದ್ರೆ ಯಾವ ನನ್ನ ಅಧೀನ, ನಮ್ಮ ಅಧೀನ ಇದ್ದೇವೆಂದ್ರೆ ಇವು ನಾವು ಬೇಕಾದಷ್ಟು ಪ್ರಯತ್ನ ಮಾಡ್ತೇವೆ. ನಾನು ಹಿಂಗೆ ಇರಬೇಕು, ಯಾರನ್ನು ಉಳಿದು ಹಿಂಗೆ ಜಗತ್ತಿನಾಗ
ಎಲ್ಲರಿಗೆ ಬೇಕಿದ್ದಾಗ ಬೇಕಾದ ಪ್ರಯತ್ನ ಮಾಡಲಿ, ಆದ್ರೆ ಹಿಂಗೆ ಉಳಿದಾರ ನಿಮ್ಮ ಜಗತ್ತಿಗೆ ಯಾರೂ ಉಳಿದಲ್ಲ. ಎಲ್ಲರೂ ವಿಕಾರ ಹಾಕ್ಯಂತ ಕೆಟ್ಟಗಂತ ಒಂದ್ ದಿವಸ ನಾಶ ಆಗಿ ಹೋಗೋದು ಅದ ಶರೀರ. ಇಂಥ ಪ್ರತ್ಯಕ್ಷತನ ಮುಂದೆ ಇದ್ದಂಥ ವಸ್ತುಗಳು ಇದ್ದರೂ ಕೂಡ, ಈ ವಿಷಯದ ಬಗ್ಗೆ ತಿಳುವಳಿಕೆ ಇದ್ದು ಕೂಡ ನೀನು ಈ ಒಂದು ಅವಿವೇಕತನಕ್ಕೆ ಒಳಗಾಗಿ ಅನೇಕ ಚಿಂತೆಗಳಿಗೆ ಒಳಗಾಗಿದ್ದಲ್ಲ, ಇಂಥ ಮರಳತನ ಆದರು. ಎಂಥ ಮರಳತನ! ಸುಖವಳಿದು ಕಷ್ಟವಾಯಿತೆಂದು ಅಳಲದಿರು. ಮುಂದಿನವರಿಗೆ ಹಿಂದೆ ಅತಿ ಸುಖಿಗಳು ಕಷ್ಟಪಡಲಿಲ್ಲವೇನೆ ಮರಳೆ ಸರ್ಪಭೂಷಿತರು ಹೇಳ್ತಾರೆ. ಸುಖ ಹೋಗಿ ಕಷ್ಟ ಬಂತಪ್ಪ ಅಂತ ನೀನು ದುಃಖ ಮಾಡ್ತಿದ್ದಲ್ಲ, ಹಿಂದಿನವರಿಗಾದಂತಹ ವಿಚಾರವನ್ನು ಮಾಡಿ ನೋಡಿದ್ರೆ ನಿನಗಾದಂಥದ್ದು ಏನ? ಅದರಲ್ಲಿ ಏನದ? ಇಡೀ ಭೂಮಂಡ ಎಲ್ಲವನ್ನು ಏಕಚಕ್ರಾಧಿಪತಿಯಾಗಿ ಹರಿಶ್ಚಂದ್ರರಾಯ ಕೊನೆಗೆ ಹೊಲೆಯನ್ನು ಆಳಾಗಿ ನಿಂದು ಜೀವಿಸಲಿಲ್ಲವೇನೋ ಮರಳೆ ಅಂತ ಹೇಳ್ತಾರೆ. ಹರಿಶ್ಚಂದ್ರ ಅಂದ್ರೆ ಸಾಮಾನ್ಯನು, ಇಡೀ ಭೂಮಂಡಲಕ್ಕೆ ಏಕಚಕ್ರಾಧಿಪತಿ, ಇಡೀ ಭೂಮಂಡಲವನ್ನು ಆಳಿದಂಥವನು. ಅಂಥ ಪರಿಸ್ಥಿತಿ, ಅಂತ ಮಹಾರಾಜ ಇತ್ತು ಕೂಡ ಒಂದು ಮಾತಿಗೆ, ಗುರುವಿನ ಮಾತಿಗೆ ಆಜ್ಞಾನುಸಾರವಾಗಿ ಹೋಗಿ ಎಂಥ ಪರಿಸ್ಥಿತಿ ಬಂತು. ಕೊನೆಗೆ ಏನಪ್ಪಾ ಅಂದ್ರೆ ಸ್ಮಶಾನದಾಗ ಒಂದು ಹೆಣವನ್ನು ಕಾಯುವಂಥ ಪರಿಸ್ಥಿತಿ ಬಂತು. ಅಂಥವ್ರಿಗೆ ಅಂಥ ಕಷ್ಟ ಬಂದದ ನಿನಗ? ಅಂಥದ್ದೇನ ಬಂದದೆ ಅಂತ ಕೇಳ್ತಾರ ಮಹಾತ್ಮರು. ಅವರೆಲ್ಲ ಪಡ್ಲಿಲ್ಲ ಕಷ್ಟ, ಅವರಿಗಾದಷ್ಟು ಕಷ್ಟ ನಿನಗೇನೇನೋ ಅಂಥ ಕಷ್ಟ ಏನೂ ಇಲ್ಲ. ಯಾಕೆ ಚಿಂತೆ ಮಾಡ್ತಪ್ಪ ನೀನು? ಎದ್ರ ಸರಿಯಾಗಿ ಚಿಂತೆ ಮಾಡ್ತದ ಅಂತ ಕೇಳ್ತಾರ ಅವ್ರು. ಏನದ ಇದು ಚಿಂತೆ ಮಾಡಕ್ಕೆ ನಿಂದು? ನಂದು ಅನ್ನೋದು ಏನೂ ಇಲ್ಲ, ಎಲ್ಲರಿಗೂ ಗೊತ್ತದ. ಆದ್ರೆ ಚಿಂತೆ ಮಾತ್ರ ಯಾರು ಬಿಟ್ಟಿಲ್ಲ. ಯಾಕ ಅಂತಂದ್ರೆ ಅದರ ಸರಿಯಾದ ತಿಳುವಳಿಕೆ ನಮಗಿಲ್ಲ. ನಮ್ಮ ತಿಳುವಳಿಕೆ ತಪ್ಪಿರೋದ್ರಿಂದ ನಾವೇನ್ ಮಾಡಿವಪ್ಪ ಅಂತಂದ್ರೆ ಅನೇಕ ದುಃಖಕ್ಕೆ ಈಡಾಗ್ತೀವಿ. ಚಿಂತೆ ಅನ್ನುವಂಥದ್ದು ಒಂದು ರೋಗ. ಎಂಥ ರೋಗ ಅಂತಂದ್ರೆ ಇದು ಸಾಮಾನ್ಯವಾಗಿ ಸುಲಭವಾಗಿ ಹೋಗುವಂಥ ರೋಗ ಅಲ್ಲ. ಇಂಥ ರೋಗದಿಂದ ನಾವು ಮುಕ್ತರಾಗಬೇಕಾದ್ರೆ ಚಿಂತನವೆಂಬ ಆಶ್ರಯವನ್ನು ಪಡಿಬೇಕು ನಾವು. ಚಿಂತೆಗೆ ಯಾವುದು? ಚಿಂತನವೇ ಮೊದಲು. ಏನು ಚಿಂತನ ನಡಿಬೇಕು ಅಂತಂದ್ರೆ ತನ್ನ ಸ್ವರೂಪವನ್ನು ತಿಳಿಸಿಕೊಡುವಂತ ಒಬ್ಬ ಮಹಾತ್ಮರ, ಸದ್ಗುರುಗಳ ಆ ಪರಮಾತ್ಮನ ಸನ್ನಿಧಾನಿಗೆ ಕರೆದೊಯ್ಯುವಂತ ನಮಗೆ ಒಂದು ಯೋಗ್ಯವಾದಂಥ ಸುಮಾರ್ಗದ ಬಗ್ಗೆ ನಾವು ಚಿಂತನೆ ಮಾಡಬೇಕೆ ಹೊರತು ಈ ಪ್ರತ್ಯಕ್ಷ ಕಂಡು ನಾಶ ಆಗುವಂತ ಈ ಜಗತ್ತು, ಈ ವಿಷಯಗಳಿಗೆ ನೀವು ಚಿಂತೆ ಮಾಡಿದ್ರೆ ಏನು ಪ್ರಯೋಜನ ಇಲ್ಲ, ಮತ್ತಿಷ್ಟು ದುಃಖನೇ ಬರ್ತಾವ. ಬೆಂಕಿ ಸುಮ್ಮನೆ ಬೆಂಕಿ ಸ್ಪರ್ಶ, ಹೊರಗೆ ಬರೋ ಸ್ಪರ್ಶ ಆದ್ರೆ ನಮ್ಗೆ ಅದು ಬಹಳ ಸುಡ್ತದ ಮೇಲೆ, ಅದ್ರ ಸಮೀಪ ಹೋದ ಮೇಲೆ ಸೆಕೆ ಹೊಡಿತದ ಮೇಲೆ ಅದನ್ನ ಕೈಗಿಡೋದು ಸುಳ್ಳಾದ ಬರ್ತದೇನು? ಚಿಂತೆ ಅನ್ನೋಂಥದ್ದು ಒಳಗೂ ತಾಪ ಕೊಡ್ತದ, ಹೊರಗೂ ತಾಪ ಕೊಡ್ತದ. ಅದಕ್ಕೆ ಯಾವ ಔಷಧಿ ಏನಪ್ಪಾ ಅಂತಂದ್ರೆ ಅದಕ್ಕೆ ಒಂದೇ ಒಂದು ದಾರಿ ಹೇಳಿರೋದು ಚಿಂತನ ಅಂತ. ಪೂರ್ವದಲ್ಲಿ ಒಬ್ಬ ಸಂತ ಸಣ್ಣ ವಯಸ್ಸಿನಲ್ಲಿ ದಾರಿ ಹಿಡಿದು ಹೊಂಟಿದ್ದಾವ. ದಾರಿ ಹಿಡಿದು ಹೋಗೋ ಸಂದರ್ಭದೊಳಗ ಒಬ್ಬ ಹೆಣ್ಮಗಳು ಬೀಸಕಲ್ಲು ತಗೊಂಡು ಆ ಬೀಸಕಲ್ನೇ ಜ್ವಾಳ ಹಾಕಿ ಬೀಸಕತ್ತಿದ್ದ. ಆ ಬೀಸುವಾಗ ಆ ಹುಡುಗ ನೋಡ್ತಿದ್ದ, ಆ ಬೀಸಿ ಜ್ವಾಳ ಹಾಕಿದಂಗೆಲ್ಲ ಹಿಟ್ಟಾಗಿ ಹೊರಗೆ ಬರ್ತದೆ. ಅವನು ವಿಚಾರವಂತ ಒಬ್ಬ ಸಂತ ಇದ್ದ. ಅದನ್ನು ನೋಡಿ ಆ ಹಿಟ್ಟಾಗಿ ಬರೋದು ನೋಡಿ ಕೇಸಿ ಅಲ್ಲೇ ಬಿತ್ತು ಒಳ್ಳಾಡಿ ಅಳಕತ್ತಿಬಿಟ್ಟ. ಅವಾಗ ಅಲ್ಲಿ ಇದ್ದವ್ರು ಎಲ್ಲರೂ ಹೋದ್ರು. ಏನಾಯ್ತು ಎದಕ್ಕೆ ಅಳತದೆ ಅಂತ. ಇಲ್ಲ ಅದೆಲ್ಲ ಹಿಟ್ಟಾಕೈತದ. ಅಲ್ಲ ಅಲ್ಲಿ ಜ್ವಾಳ ಹಿಟ್ಟಾಕೈತದ, ನಿನಗೇನಾಗ್ಯದ, ಯಾಕೆ ಅಳತದೆ ಹೇಳ? ಇಲ್ಲ ನಾನು ಉಳಿಯಂಗಿಲ್ಲ ಅಂತ ಅಳಕತ್ತಿದ್ದ ಬಿದ್ದಾಡಿ. ಅವಾಗ ಅಷ್ಟರೊಳಗೆ ಒಬ್ಬ ಮಹಾತ್ಮರಾಗಿರುವಂತ ಒಬ್ಬ ಸದ್ಗುರುಗಳು ಅಲ್ಲಿಗೆ ಬಂದ್ರು. ಆ ಹುಡುಗರು ಕೇಳಿದ್ರು, ಯಾಕಪ್ಪ ಎದ್ರ ಸರಿಯಾಗಿ ಅಳತೈತಿ? ಇಲ್ಲಪ್ಪ ಎಲ್ಲ ಹಿಟ್ಟಾಗಿ ಹೊಂಟದ, ಅದಕ್ಕೆ ಇನ್ನೇನೈತಿ ಜಗತ್ತಿನಾಗ, ನಾನು ಒಂದು ದಿವ್ಸ ಹಿಟ್ಟಾಗಿ ಹೋಗೋದೈತೆ, ಅದಕ್ಕೆ ನನಗೆ ದುಃಖ ಬಂದದ, ಆ ದುಃಖಕ್ಕೆ ಅಳಕತ್ತೀನಿ ಅಂತಂದಾಗ ಅವಾಗ ಅವ್ರ ಮಹಾತ್ಮರು ಹೇಳಿದ್ರು, ನೋಡು ಇದರಿಂದ ಪರಿಹಾರ ಆಗ್ಬೋದು, ಇದರಿಂದ ಬಿಡುಗಡೆ ಆಗ್ಬೋದು ನೀನು, ಆದ್ರೆ ಅದಕ್ಕೊಂದು ಉಪಾಯ ಐತಿ, ನಾ ಹೇಳ್ತೀನಿ ಕೇಳೋದು. ಆ ಬೀಸಕಲ್ಲು ನೋಡು, ಒಂದು ಕೆಳಗೆ ಒಂದು ಕಲ್ಲು ಐತೆ.
ಆ ಕಲ್ಲು ಅಳಾಡಂಗಿಲ್ಲ, ಅಳಾಡ್ತದೆ ಅನ್ನೋದು ಸ್ಥಿರವಾಗಿ ಇರುತ್ತೆ. ಮೇಲೆ ಒಂದು ಕಲ್ಲು ಐತಿ, ಅದು ತಿರುಗ್ತದಲ್ಲ ಮೇಲೆ ಕಲ್ಲು, ಮೇಲೆ ಕಲ್ಲು ತಿರುಗ್ತದ, ಕೆಳಗಿಂದ ತಿರುಗಂಗಿಲ್ಲ, ಅಳಾಡಂಗಿಲ್ಲ, ಅದು ಸ್ಥಿರವಾಗಿರುತ್ತೆ. ಆ ಮ್ಯಾಲೆ ಕಲ್ಲು ಅನ್ನುವಂಥದ್ದೇ ಒಂದು ಮಾಯ. ಈ ಮಾಯ ಪ್ರಪಂಚ ಅನ್ನುವಂಥದ್ದು ಇದೆಲ್ಲ ಜಗತ್ತೇನು ಕಣ್ಣಿಗೆ ಕಾಣ್ತದ ನಮಗ, ಅನೇಕ ಅನೇಕ ವಿಧವಾಗಿ ಕಾಣ್ತದೆ ಜಗತ್ತಿಗೆ. ಶ್ರೇಷ್ಠ ಕನಿಷ್ಠ ಇದು ಎದರಿಂದ? ಕೇವಲ ದೃಶ್ಯ ರೂಪದಿಂದ ನಮ್ಗೆ ಕಾಣ್ತದೆ. ಈ ಕಣ್ಣಿಗೆ ಗೋಚರ ಆಗುವಂಥದ್ದು, ಈ ಚರ್ಮದ ಕಣ್ಣಿಗೆ ಕಾಣತಕ್ಕಂಥದ್ದೇನೋ ಅನೇಕ ಜೀವರಾಶಿಗಳು, ಅನೇಕ ಶರೀರಗಳು ನಮಗೆ ಗೋಚರ ಆಗ್ತವೆ. ಇದೆಲ್ಲವೂ ಮಾಯಾಮಯ ಪ್ರಪಂಚ. ಈ ಪ್ರಪಂಚದೊಳಗೆ ಯಾವ ಬಿಡ್ತಾನ ಅವನ್ನೆಲ್ಲರೂ ಇಟ್ಟಾಗಿ ಹೋಗ್ತಾನೆ ನೋಡು ಅಂತ ಹೇಳಿದ. ಈ ಪ್ರಪಂಚ ಅನ್ನೋದು ತಿರುಗ್ತದೆ, ಮಾಯ ಅನ್ನೋದು ತಿರುಗದ ಚಕ್ರ, ಕಾಲಚಕ್ರ. ಈ ಕಾಲಚಕ್ರದೊಳಗೆ ಯಾವ ಕಾಳು ಹೋಗ್ಯವಲ್ಲ ಅವೆಲ್ಲವೂ ಇಟ್ಟಾಗಿ ಹೋಗ್ತಾವ. ಇದರಿಂದ ಬಚಾವಾಗೋದು ಹೆಂಗ, ನಾವು ಉಳಿಯೋದು ಹೆಂಗ ಅಂತಂದ್ರೆ, ಆ ಕೆಳಗೊಂದು ಆಧಾರವಾದಂಥ ಒಂದು ಕಲ್ಲು ಅದು, ಆ ಕಲ್ಲಿನ ಒಂದು ಮಳೆ, ಆ ಮಳೆ ಇರ್ತದಲ್ಲ, ಏಸೆ ಜೋಳ ಹಾಕಿ ಬೀಸ್ರಿ, ಆ ಮಳೆ ಸುತ್ತ ಒಂದು 2-3 ಕಾಳು ಹಂಗೆ ಉಳಿದಿರ್ತಾವೆ. ಅವು ಮಾತ್ರ ಏನಾಗಲ್ಲ. ಯಾಕೆ ಉಳಿದು? ಆ ಮಳೆಯನ್ನು ಆಶ್ರಯ ಪಡೆದೋದ್ರಿಂದ ಆ 4 ಕಾಳು ಉಳಿದು. ಅದರಂಗ ಈ ಮಾಯಾ ಪ್ರಪಂಚದೊಳಗೆ ನಾವು ಇವಿ ಅಂದ ಮೇಲೆ ನಾವು ಈ ಚಿಂತೆಗಳಿಂದ, ಅನೇಕ ದುಃಖಗಳಿಂದ ಬಿಡುಗಡೆ ಆಗಬೇಕಾಗಿತ್ತಂದ್ರೆ ಆ ಕಾಳಿನ ಮಳೆಯನ್ನು ಆಶ್ರಯ ಮಾಡಿಕೊಂಡವು. ಅದರಂತೆ ಈ ಜಗತ್ತಿನಾಗ ಯಾರು ಈ ಪ್ರಪಂಚದೊಳಗೆ ಇತ್ತು, ಈ ಮಾಯಾ ಪ್ರಪಂಚದೊಳಗೆ ಇತ್ತು, ಆ ಪರಮಾತ್ಮನ ಆಶ್ರಯ ಯಾರು ಪಡಿತಾರೆ ಅವ್ರು ಮಾತ್ರ ಕಡೆಗೆ ಆಗ್ತಾರೆ, ಅವ್ರು ಉಳಿತಾರೆ, ಉಳಿದವ್ರು ಹಿಂಗೆ ಹಿಟ್ಟಾಗಿ ಹೋಗೋದಿಲ್ಲ. ಅದಕ್ಕೆ ಅವ್ರು ಹೇಳಿದ್ರು, ಈ ಒಂದು ಚಿಂತೆಯನ್ನು ಬಿಟ್ಟು ಆ ಪರಮಾತ್ಮನ ಚಿಂತನೆಯನ್ನು ಮಾಡು, ಆ ಸದ್ಗುರುನಾಥನ ಚಿಂತನೆಯನ್ನು ಮಾಡು. ಅಂತ ಮಹಾತ್ಮರ ವಾಕ್ಯದಲ್ಲಿ ನೀವು ವಿಶ್ವಾಸವನ್ನು ಬಿಡು, ಅವ್ರು ನಿನ್ನನ್ನು ಪಾರು ಮಾಡ್ತಾರೆ. ಅದಕ್ಕಾಗಿ ಈ ಚಿಂತೆಗಳನ್ನು ನೀವು ಮಾಡಕ್ಕೆ ಹೋಗಬೇಡ. ಯಾಕೆ ಅಂತಂದ್ರೆ, ಯಾಕೆ ಮಾಡಬಾರ್ದು ಅಂತಂದ್ರೆ, ನಮ್ಮ ಅಧೀನ ಈ ಜಗತ್ತಿನ ಏನು ಇಲ್ಲ, ಯಾವುದು ನಮ್ಮ ಅಧೀನ ಇಲ್ಲ. ಜನನ ಮರಣದ ಆಗು ಹೋಗಿ ನೋಡು, ಇನಿತು ಒಡೆತನ ತನಗೆಲ್ಲವಾಗಿ. ನಮಗೇನಾದ್ರೂ ಅಧೀನ ಅದೇನೋ, ನಾವೇನು ಬೇಕಾದ್ರೂ ಸ್ವಲ್ಪ ಆಳ ದಿವಸ ಬದುಕಬೇಕಂತ ಅಪೇಕ್ಷೆ ಅದ ನಮ್ಗೆ. ಸಾಯ್ಬೇಕಂತ ಯಾರಿಗೆ ಇಚ್ಛೆ ಅದ್ರಿ? ಎಂತ ತಾನು ಕೈಕಾಲು ನಡಿದ್ರು ಇನ್ನ 4 ದಿವಸ ಬದುಕಬೇಕಂಬದೇ ಉದ್ದೇಶ ಐತಿ. ಸಾಯಂತ ಯಾರು ಪ್ರಯತ್ನ ಮಾಡ್ತೇವೆ ನಾವು? ಲಕ್ಷಾನುಗಟ್ಟಲೆ ಖರ್ಚಾಗ್ತಾವ್ರಿ, ನೀವು ಹೋಗಲ್ರಿ. ಅವ್ನು ನಾನು ಬದುಕಿದ್ರೆ ಸಾಕು, ಅವ್ರು ರೊಕ್ಕ ಎಲ್ಲಿಗೇನು ಹೋಗಿ ನಾವು ಬದುಕಬೇಕೈತಿ. ಯಾಕೆ? ನಾವು ಬದುಕಬೇಕಂತ ಅಪೇಕ್ಷೆ ಅದ ನಮ್ಗೆ, ಸಾಯ್ಬೇಕೆಂಬುದು ಅಪೇಕ್ಷೆ ಯಾರಿಗಿಲ್ಲ. ಆದ್ರೆ ಉಳಿದರೇನು ಜಗತ್ತಿಗೆ ಯಾರಲ್ಲ? ಉಳಿದಾರ ಬೇಕಾದಷ್ಟು ಗಳಿಸಿದವರೇ ಇರಲಿ, ದಾರಿಯಲ್ಲಿ ಭಿಕ್ಷೆ ಬೇಡವನೇ ಇರಲಿ, ಯಾರೂ ಉಳಿದಿಲ್ಲ. ಯಾಕೆ? ಜನನ ಮರಣದ ಆಗು ಹೋಗಿ ನೋಡು, ಈ ಜನನ ಮತ್ತು ಮರಣದ ಆಗು ಹೋಗಿ ನೋಡು, ಒಡೆತನ ತನಗಿನಿತಿಲ್ಲವಾಗಿ. ಸ್ವಲ್ಪ ನಿನ್ನ ಅಧೀನ ಐತೆ ಅನ್ನೋದ್ರೆ ಏನು ಅಧೀನ ಇಲ್ಲ. ನೀ ಬೇಕಾದಷ್ಟು ಪ್ರಯತ್ನ ಮಾಡಿದ್ರೆ ಯಾವ ಸಮಯಕ್ಕೆ ಎಲ್ಲಿ ಹೋಗ್ಬೇಕು, ಹೆಂಗ ನಾಶ ಆಗ್ಬೇಕು ತಾನಾಗಿ ನಡೀತದೆ. ನಾವು ಬಹಳ ಪುಣ್ಯವಂತರೀವಿ, ಬಹಳ ವರ್ಷ ಇರ್ತೀವಿ ಅಂತ ಹಿಂಗೆ ತಿಳ್ಕೊಬೇಡ. ಬಹಳ ಪಾಪಿಷ್ಟಿನಿ, ಬಹಳ ಜಲ್ದಿ ಹೋಗ್ತೀನಿ ಅಂತಿಲ್ಲ. ಅವನ ಪೂರ್ವ ಜನ್ಮದ ಪುಣ್ಯಾನುಸಾರವಾಗಿ, ಅವನ ಕರ್ಮಾನುಸಾರವಾಗಿ ಎಷ್ಟು ದಿವಸ ಇರಬೇಕು ಅಷ್ಟು ದಿವಸ ಇಲ್ಲಿ ಇರ್ತೀವಿ. ಯಾವತ್ತು ಆ ಪುಣ್ಯ ಕರ್ಮಗಳು ತೀರಿದ ಆ ಕ್ಷಣದಲ್ಲೇ ನಾವು ಊಟಕ್ಕೆ ಕುಂತೀನ್ರಿ ಅವಾಗ ಹೋಗಂಗಿಲ್ಲ ಅಂತಲ್ಲ, ಊಟಕ್ಕೆ ಕುಂತಾಗ ಹೋಗ್ತಾರ. ನಾವು ಮಕ್ಕಂಡಾಗ ಓದೋರು ಇದಾರೆ, ಕುಂತಲ್ಲೇ ಕೂತು ಓದೋರು ಇದಾರೆ. ಯಾಕೆ ಹೋಯ್ತ್ರಿ ಅಲ್ಲಿ ನಿಂದ್ರನಕ್ಕೆ? ಯಾರು ಬೇಕಾದಷ್ಟು ಪ್ರಯತ್ನ ಮಾಡಿದ್ರು ಅದು ನಿಂದ್ರದಲ್ಲ. ಅದು ಯಾಕಂದ್ರೆ ಅದು ನಮ್ಮ ಅಧೀನ ಇಲ್ಲ. ಅದಕ್ಕೆ ತನುಭೋಗ ನಿಖರವ ಸಹಿತಿರೆ ಅಂದ್ರೆ ಈ ಜನನ ಮರಣದ ಮಧ್ಯದಲ್ಲಿ ಬರುವಂತ ಅನೇಕ ದುಃಖಗಳನ್ನ ನೀನು ಅದನ್ನ ಅನುಭವವನ್ನು ಮಾಡು. ಯಾಕಂದ್ರೆ ಅದು ನಿನ್ನ ಕರ್ಮದ ಫಲವಾಗಿದೆ. ಹೆಂಗ ಅನುಭವ ಮಾಡು ಅಂದ್ರೆ, ಘನಶಂಭು ಲಿಂಗದ ಅಧೀನನಾಗಿ ಆ ಪರಮಾತ್ಮನ ಆಶ್ರಯವನ್ನು ಪಡಿ, ನೀನು ಆ ದುಃಖದಿಂದ ಬಿಡುಗಡೆ ಆಗ್ತತಿ. ಅಂತ ಪರಮಾತ್ಮನಲ್ಲಿ ನೀನು ಆಶ್ರಯ ಪಡೆದಂದ್ರೆ ನೀ ಆ ದುಃಖದಿಂದ ಆರಾಮಾಗಿ ಬಿಡುಗಡೆ ಆಗಿ ಅಂತಹ ಒಂದು ಪರಮ ಸತ್ಯವಾದಂಥ ಯಾವ ಮಹಾತ್ಮರು ಉಪದೇಶ ಮಾಡುವಂಥ ಯಾವುದೋ ಈ ಜನನ ಮರಣ ರೂಪವಾದ ಸಂಸಾರ ಬಂಧನದಿಂದ ಬಿಡುಗಡೆ ಆಗುವಂಥ ನಮಗೆ ಉಪಾಯವನ್ನು ಹೇಳಿಕೊಡುವಂಥ ಅಂಥ ಮಹಾತ್ಮರ ಕೃಪೆಗೆ ನಾವು ಪಾತ್ರರಾಗ್ತೀವಿ. ಇಲ್ಲಪ್ಪ ಅಂದರೆ ಈ ಒಣ ಚಿಂತೆ ಮಾಡಿ ಏನಪ್ಪ ಅಂದರೆ ಎಲ್ಲ ಜಗತ್ತು ಅನ್ನುವಂಥದ್ದು
ಅನೇಕ ಜೀವಿಗಳು ಈ ರೀತಿಯಿಂದಲೇ ನಾಶ ಆಕ್ಯಂತ ಹೋಗವ. ಅದಕ್ಕಾಗಿ ಚಿಂತೆ ಅನ್ನುವಂಥದ್ದು ಮಾಡಬೇಡ. ಚಿಂತೆ ಎಲ್ಲಿ ಅದ ಅಲ್ಲಿ ದುಃಖ ಅದ, ಎಲ್ಲಿ ಚಿಂತನ ಅದ ಅಲ್ಲಿ ಆನಂದ ಅದ. ನೀವು ಎಲ್ಲಿವರೆಗೆ ಚಿಂತನಕ್ಕೆ ನಾವು ಬರಂಗಿಲ್ಲ ಅಲ್ಲಿವರೆಗೆ ಯಾವ ಚಿಂತೆಯಿಂದ ನಾವು ದೂರ ಆಗಕ್ಕೆ ಬರಂಗಿಲ್ಲ. ಅದಕ್ಕೆ ಅಂತ ಒಂದು ಮಹಾತ್ಮರ ಚಿಂತನ ರೂಪವಾದಂತಹ ಚಿಂತನವನ್ನು ಆ ಸದ್ಗುರುನಾಥ ಆ ಭಗವಂತ ನಮಗೆ ದಯಪಾಲಿಸಲಂತ ಹೇಳಿ ನನ್ನ ಈ 2 ಮಾತುಗಳಿಗೆ ವಿರಾಮವನ್ನು ನೀಡುತ್ತೇನೆ. गुरु ब्रह्मा गुरु विष्णु गुरुदेवो महेश्वर गुरु साक्षात् परब्रह्म तस्मै श्री गुरुवे नमः। अखंड मंडलाकारं व्याप्ति विना चराचर